ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಶಿಕ್ಷಕ ಶರಣಪ್ಪ ಪುಲಾರಿಯವರಿಗೆ ವಿದ್ಯಾರ್ಥಿನಿಯರ ಕಣ್ಣೀರಿನ ವಿದಾಯ. ನಾಗಣಸೂರ ಕನ್ನಡ ಶಾಲೆಯ ಮಕ್ಕಳ ಮುಖದಲ್ಲಿ ದುಃಖ, ಬೋರೋಟಿ ಕನ್ನಡ ಶಾಲೆಯ ಮಕ್ಕಳ ಮುಖದಲ್ಲಿ ಸಂತೋಷ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ನಾಗಣಸೂರ ಸರಕಾರಿ ಹೆಣ್ಣುಮಕ್ಕಳ ಶಾಲೆಯ ಅತ್ಯಂತ ಪ್ರೀತಿಯ ಶಿಕ್ಷಕರಾದ ಶರಣಪ್ಪ ಪುಲಾರಿ ಅವರು ವರ್ಗಾವಣೆಯಾಡಿ ಬೋರೋಟಿ ಸರಕಾರಿ ಕನ್ನಡ ಶಾಲೆಗೆ ತೆರಳುತ್ತಿರುವ ಸುದ್ದಿ ತಿಳಿದ ಕ್ಷಣ ಶಾಲೆಯಲ್ಲಿ ಭಾವನಾತ್ಮಕ ವಾತಾವರಣ ನಿರ್ಮಾಣವಾಯಿತು. ವಿದ್ಯಾರ್ಥಿನಿಯರ ಅಳಲು ಮುಗಿಲು ಮುಟ್ಟಿತ್ತು. ಪ್ರತಿ ವಿದ್ಯಾರ್ಥಿನಿಯ ಕಣ್ಣೀರಲ್ಲೂ ಭಾವನೆಯಲ್ಲೂ ಶಿಕ್ಷಕರಾದ ಪುಲಾರಿ ಅವರ ಕುರಿತು ಅಪಾರ ಆತ್ಮೀಯತೆ ಮತ್ತು ಗೌರವ ತೋರುತ್ತಿತ್ತು. ಶಿಕ್ಷಕರಾದ ಪುಲಾರಿಯವರು ತೋಳನೂರು, ಜಕಾಪುರ ಹಾಗೂ ನಾಗಣಸೂರ ಕನ್ನಡ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ ಅವಧಿ ಕೇವಲ ಶಿಕ್ಷಕ ಜೀವನವಲ್ಲ, ಮಕ್ಕಳ ಭವಿಷ್ಯ ಕಟ್ಟಿದ ಬೆಳಕಿನ ದೀಪ. ಶಾಲೆಯನ್ನು ಮುಂದುವರಿದ ದಾರಿಯಲ್ಲಿ ನಡೆಯುವಂತೆ ಮಾಡಿದ ತೊಡಕುಗಳನ್ನು ಮುರಿದ ಮಿಂಚು. ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸಿದ ನಿಸ್ವಾರ್ಥ ಮಾರ್ಗದರ್ಶಕ. ತರಗತಿ ಕೊಠಡಿಗಳಲ್ಲಿ ಜ್ಞಾನ ಹಂಚಿದಷ್ಟೇ ಅಲ್ಲ, ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿದವರು. ಶಿಕ್ಷಕರಾದ ಪುಲಾರಿ ಮಕ್ಕಳ ನಗು, ಅವರ ಕಲಿಕೆ, ಅವರ ಬೆಳವಣಿಗೆ ಇವೆಲ್ಲವೂ ಅವರ ಹೃತ್ಪೂರ್ವಕ ಸೇವೆಯಿಂದ ಸಾಧ್ಯವಾಯಿತು. ವರ್ಗಾವಣೆ ಕೆಲಸದ ಚಕ್ರದ ಭಾಗವಾದರೂ ಬೀಳ್ಕೊಡುವ ವೇಳೆ ವಿದ್ಯಾರ್ಥಿನಿಯರ ಕಣ್ಣೀರು, ಸೇವೆಯ ಸ್ಮರಣೆ ಮತ್ತು ಶಾಲಾ ಸಮುದಾಯದ ಗೌರವ ಇವೆಲ್ಲವೂ ಅವರ ವ್ಯಕ್ತಿತ್ವದ ಮಹತ್ವವನ್ನು ಸ್ಪಷ್ಟಪಡಿಸುತ್ತವೆ. ಹೊಸ ಕರ್ತವ್ಯ ಸ್ಥಳವಾದ ಬೋರೋಟಿ ಕನ್ನಡ ಶಾಲೆಯಲ್ಲಿ ಕೂಡ ಇದೇ ಸೇವಾಭಾವನೆ ಮುಂದುವರಿಯಲಿ. ಅಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳ ಜೀವನದಲ್ಲಿ ಬೆಳಕಿನ ಕಿರಣವಾಗಲಿ. ಮುಂದಿನ ಎಲ್ಲಾ ಕಾರ್ಯಗಳಲ್ಲಿ ದೇವರ ಅಪಾರ ಆಶೀರ್ವಾದ ದೊರಕಲಿ ಎಂಬುದೇ ನಮ್ಮ ಹೃತ್ಪೂರ್ವಕ ಹಾರೈಕೆ. ಉತ್ತಮ ಶಿಕ್ಷಕರು ವಿದಾಯ ಪಡೆಯುತ್ತಾರೆ, ಆದರೆ ಅವರ ಪ್ರೇರಣೆ ಎಂದಿಗೂ ವಿದಾಯ ಹೇಳುವುದಿಲ್ಲ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.